ನಮಸ್ಕಾರ ಗುರು. ಇವತ್ತು ಹೊರಗಡೆ ಏನು ಕೆಲಸ ಇದ್ದಿಲ್ಲ, ಐತಿ ಬಟ್ ಮೂವರಿಗೆ ಐತಿ. ಮತ್ತು ಮೊನ್ನೆ ಅಣ್ಣರು ನೋಡಕ್ಕೆ ಹೋಗಿದ್ರಲ್ಲ, ಅವರ ಬಡ್ದು ಗೂಡು ಇದು ಬಡ್ದು ತೂರಕ್ಕೆ ಹೋಗ್ಯಾರ. ಮೂವರಿಗೆ ಹೇಳಿದ್ದೆ ಪಾಪ, ನಾವು 4 ಜನ ಇದ್ದೆ, ಮತ್ತು ನಾನು ಹೋಗಿದ್ದಿಲ್ಲ ಅವ್ರದ್ದು ಕೊಯ್ಯಕ್ಕೆ. ಹಂಗಾಗಿ ಇವತ್ತೊಂದಿನ ಮನೆಗಲ್ಲ ಕನಕಾಂಬ್ರಿ ಹೊರ್ಯಾಕೆ. ಈಗ ಅಪ್ಪರು ಬರ್ತಾರೆ, ನಾನು ಹರ್ಯಾಕೆ ಬಂದೀನಿ ಈಗಷ್ಟೆ. ಥಂಡಿಗಿನ್ನ ದಳ ಸರಿ ಗಾಳಿಲಿ ಹೊಡೆದು ಥಂಡಿ ಹಾಕ್ಯಂಡು ಬೆಳಕರ್ತಿಗೆ ಥಂಡಿ ಹಾಕ್ಯಂಡ್ರು ಗುಮ್ತಪ್ಪ. ಸಿಗಡಿ ಔಷಧಿ ಹೊಡೆದ್ರಪ್ಪ, ಸೈಕಲ್ ಬಂದು ಔಷಧಿ ಹೊಡ್ಲಿದ್ರೆ ಕೆಲಸ ಆಗಲ್ಲ. ಇಲ್ಲದ್ರೆ ಅಯ್ಯ ಸಾಕು ಬಿಡ, ಮೈ ಮುರಿದದ. ಏನಾಗ ಕರೆಕ್ಟಾಗಿ ಒಂದು ಮುಂಬು ಬರೋದಷ್ಟ. ಪಾಪ ಮನೆ ಅಣ್ಣರು ನೀರು ಬಿಟ್ಕೊಂಡಿದ್ರೆ ಇನ್ನೊಂದು ತಾಸು ಐತಿ ನೀರು ಬಿಡೋಕೆ ಕನಕಾಂಬ್ರಿ ಹೋಗಿ. ಅಪ್ಪ ಹೂವು ಹರಿಯಾಕೈತಾರ, ಹೂವು ತಗೊಳವ ನಿಂದು ಚೀಲ ತರವ, ಹಾಕು ಚೀಲಕ್ಕೆ ಹಾಕು. ಹೊಲ್ದಾಗ ನೀರು ಬಂದವ. ಈಗ ಇನ್ನೊಂದು ತಾಸು ಐತೆ ಕರೆಂಟ್. ಅಪ್ಪ ಅವ್ರು ಹೂವು ಹರಿಯಾಕತ್ತಾರ ಅಲ್ಲಿ ಮುಂದೆ, ನಾನು ನೀರು ಬಿಡಕತ್ತೀನಿ. ಅವರು ಇನ್ನೊಂದು ಮುಂದೆ ಬರ್ಕೊಂಬಂದ್ರೆ ಮುಗ್ದೋಗತ್ತೆ. ಇವತ್ತಿಗೆ ಹರಿಯೋದೇನ 14 ಲೈನ್ ಡಿವೈಡ್ ಮಾಡ್ಕೊಂಡು 3 ದಿನ ಕಂಟಿನ್ಯೂ ಹರಿಯೋಕೆ. ಹಂಗಾಗಿ 14 ಲೈನ್ ಹರಿತಾರೆ. ಒಂದು 8 ಸಾಲ ಹೋಗ್ಯಾವ ಸ್ಟಾರ್ಟಿಂಗ್. ಅವ್ನು ನಮ್ಮ ತಮ್ಮನ ಸೇರ್ಕೊಂಡು ಹಿಂಗೆ ಬರೋಕ್ಕಾಗ ಅವ್ರು 3 ಹರ್ಕೊಂಬಂದ್ರೆ ಸಾಕು. ನಾನು ನೀರು ಬಿಡಕತ್ತೀನಿ. ಈಗೇನೋ ಕನ್ಫ್ಯೂಸ್ ಆಗಿಲ್ಲ, ಕರೆಕ್ಟ್ ತೆಗೆದು ರೋಡ್ 11 ಗಂಟೆ 5 ನಿಮಿಷಕ್ಕೆ, 11 ಗಂಟೆ 9 ನಿಮಿಷ ತೆಗ್ದ ರೋಡಲ್ಲೇ ಕರೆಕ್ಟ್ 11 ಗಂಟೆ ತೆಗೆದ್ಬಿಡ್ತಾರೆ. ಅವ್ರು ಏನೋ ಆಫ್ ಮಾಡೋಕೆ ಎದ್ದೋಕೆ ಲೇಟ್ ಆಗತ್ತಂತ ಹಂಗೆ ಮಾಡಿದ್ರೆ ಹಂಗೈತಿ. ಕರೆಂಟ್ ಹೋಗ್ಯಾಬಿಟ್ಟು ಅವನು ಇನ್ನೊಂದು ಅರ್ಧ ಗಂಟೆ ಕೊಡೋಣ ಅದಲ್ಲ ಹಣ್ಣು ತಿರ್ಕೊಂಡದ್ದು. ಹಂಗಾಗಿ ನಾವು ಈಗ ನೀರು ಬಿಡೋದು ಅರ್ಧಂಬರ್ಧ, ಇನ್ನೊಂದು ಅರ್ಧ ಗಂಟೆ ಕೊಟ್ಟಿದ್ರೆ ಸಾಕಾಗಿತ್ತು. ಈಗ ಮತ್ತೆ ಊರೇ ಡ್ಯೂಟಿ ಜಾಯ್ನ್. ನಮ್ಮ ಅವು ಮನೆಗೆ ಹೋಗುತ್ತೆ, ಬಟ್ಟೆ ಸೆಳಿತೈತೆ. ನಾನು ನಮ್ಮ ಕಾರ್ತಿಕಿನಿಂದ 4 ಸಾವಿರದ ಹೊರ್ಕಣಕೈತಿ. ಕಾರ್ತಿಕಣ ನನ್ನ 4 ಸಾಲ ಅದು ಅಣ್ಣ. ಹೂವರೆದಾತು, ನೀರು ಬಿಡೋದು ಅರ್ಧಂಬರ್ಧಾಗೈತಿ. ನಾಳೆ ಬಿಟ್ರೆ ಆತಂದು ಸುಮ್ಮನಾಗಿನಿ. ಹೂವರೆದಾತು. ಈಗ ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ, ಹೂವು ತಗೊಂಡೋಗ್ತಾರೆ. ನಮ್ಮ ತಮ್ಮ. ನಂದು ಬೇರೆ ಕೆಲಸ ಐತಿ. ನಮ್ಮ ತಮ್ಮ ತಗೊಂಡೋಗ್ತಾನ. ಹೋಗ್ಲಿ ನಿನ್ನೆ 570 ರೂಪಾಯಿ ಆಗಿತ್ತು. ಇವತ್ತು ಎಷ್ಟಾಗತ್ತ ಗೊತ್ತಿಲ್ಲ, ಕಾಲ ಎಷ್ಟಾಗತ್ತ ಅಷ್ಟು. ಓಕೆ.